ಕಸ್ಟಮರ್ಸ್ ಕಾರ್ 24 ಅಲ್ಲಿ ಕಾರ್ಗಳನ್ನ ಏನಕ್ಕೆ ತಗೋಬೇಕು ಸರ್? ಬೇರೆ ಕಡೆ ತುಂಬಾ ಶೋರೂಮ್ಗಳಿದೆ, ತುಂಬಾ ಕಡಿಮೆಗೂ ಸಿಗುತ್ತೆ ಸರ್ ಎಷ್ಟೊಂದು ಶೋರೂಮ್ಗಳಲ್ಲಿ. ಖಂಡಿತ ಹೌದಲ್ವಾ? ಅಷ್ಟೊಂದೆಲ್ಲ ಇದ್ರು ಕೂಡ ನಿಮ್ಮ ಶೋರೂಮಲ್ಲಿ ಏನಕ್ಕೆ ತಗೋಬೇಕು ಸರ್? ಕಾರ್ 24 ನೋಡಿ, ಬನ್ನಿ ನನ್ನ ಹತ್ರ ಬ್ಲೂ ಬೇಕು ಅಂದ್ರೆ ಬ್ಲೂ ಇದೆ, ಓಕೆ. ಫಾರೆಸ್ಟ್ ಗ್ರೀನ್ ಬೇಕು ಅಂದ್ರೆ ಫಾರೆಸ್ಟ್ ಗ್ರೀನ್ ಇದೆ, ಓ ನ್ಯೂ ಶೇಪ್ ಬೇಕಾ ನ್ಯೂ ಶೇಪ್ ಇದೆ, ಓಕೆ. ಓಲ್ಡ್ ಶೇಪ್ ಇದೆ, ವೈಟ್ ಕಲರ್ ಇದೆ, ಮರೂನ್ ಇದೆ, ಗ್ರೇ ಕಲರ್ ತೋರಿಸ್ದು. ಇವಾಗ ನೀವು ನೋಡ್ತಾ ಇರ್ಬೋದು ಇರೋ ಫುಲ್ ಕಿಯಾ ಕಾರ್ಗಳೇ ಫುಲ್ ಕಂಪ್ಲೀಟ್ ಆಗಿ. ಏನ್ ಸರ್ ಇಷ್ಟೊಂದಿದೆ ಕಿಯಾಗಳು ಇವತ್ತು? ಡಿಮ್ಯಾಂಡ್ ಸ್ಟಾಕ್ ಸಿಗಲ್ಲ ಸರ್. ಬಟ್ ನಿಮ್ಮ ಹತ್ರ ಏನ್ ಸರ್ ಒಂದು ರೋ ಫುಲ್ ಇನೋವಾಗಳನ್ನೇ ನಿಲ್ಸಿದ್ರೆ, ಇನೋವಾ ಕ್ರಿಸ್ಟಾ ಇನೋವಾ ಎಲ್ಲಾನು ಕೂಡ. ಸೊ ಮೇನ್ ಥಿಂಗ್ ಅದೇ ಹೇಳಿದಲ್ಲ ಸರ್, ನಿಮ್ಗೆ ಯಾವ ವೆಹಿಕಲ್ ಬೇಕು ಒನ್ ರೂಫಲ್ಲಿ ಕೊಡ್ತೀವಿ ಬನ್ನಿ ಅಂತ ಕರೆದಿದ್ದೆ. ಎರ್ಟಿಗಾ ಬೇಕು ಸರ್, ಬ್ರೆಜಾ ಬೇಕು. ಎಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತೀರಾ. ಸೊ ಇವ್ರ ಹತ್ರ ನೋಡಿ ಎಷ್ಟಿದೆ ಅಂತ. ಇಲ್ಲೆಲ್ಲ ನಿಲ್ಸಿರೋದೆಲ್ಲ ನಿಮಗೆ ಕಾಣಿಸೋಂಥದ್ದು ಎಲ್ಲ ಗಾಡಿಗಳು ಕೂಡ ನಿಮಗೆ ಎರ್ಟಿಗಾ ಮತ್ತೆ ಬ್ರೆಜಾ ಗಾಡಿಗಳೇ. ನಿಮ್ಗೆ ಎಲ್ಲಾನು ನಾ ಡೀಟೇಲ್ ಕೊಡ್ಕೊಂಡು ಹೋದ್ರೆ ಲಾಂಗ್ ಆಗುತ್ತೆ. ಒಂದೊಂದು ಗಾಡಿ ಮಾತ್ರ. ಮಹೇಂದ್ರ ತಾರ್ಗೆಲ್ಲ ಡಿಸ್ಕೌಂಟ್ ಪ್ರೈಸ್ ಇದೆಯಾ? ಮಹೇಂದ್ರ ತಾರ್ಗೆಲ್ಲ ಡಿಸ್ಕೌಂಟೆಡ್ ಪ್ರೈಸ್. ಸರ್ ಇದು ಮಹೇಂದ್ರ ತಾರ್ಗೆಲ್ಲ ಡಿಸ್ಕೌಂಟ್ ಪ್ರೈಸ್ ಇದೆಯಾ? ಮಹೇಂದ್ರ ತಾರ್ಗೆಲ್ಲ ಡಿಸ್ಕೌಂಟೆಡ್ ಪ್ರೈಸ್ ಸಿಗಲ್ಲ, ಯಾಕಂದ್ರೆ ಮಾರ್ಕೆಟಲ್ಲಿ ಸಿಗೋದೇ ಕಷ್ಟ ಗಾಡಿಗಳು. ಹೌದು, ಮಾರ್ಕೆಟಲ್ಲಿ ಸಿಗೋದೇ ಕಷ್ಟ ಇದೆ. ನೋವೇ ನೋಡಿದಾಗ ನನ್ನ ಹತ್ರ ಟೋಟಲ್ 3 ವೆಹಿಕಲ್ಸ್ ಹೊಸ ಶೇಪ್ ಇದೆ, 1 ವೆಹಿಕಲ್ ಓಲ್ಡ್ ಶೇಪ್ ಇದೆ. ಓಕೆ. ಪೆಟ್ರೋಲ್ ಆಟೋಮೆಟಿಕ್ 4x4. ಓಕೆ, ಪೆಟ್ರೋಲ್ ಆಟೋಮೆಟಿಕ್ 4x4 ರೆಡ್ ಕಲರ್ ಅಲ್ಲಿ KF41 ರಿಜಿಸ್ಟರ್ಡ್ ವೆಹಿಕಲ್ ಇದು. ಗಾಡಿ ನೀವು ನೋಡ್ತಾ ಇರ್ಬೋದು, ಸಾಫ್ಟ್ ಟಾಪ್ ಜೊತೆ ಬರುತ್ತೆ. ಇದು ಮಾಡಲ್ ಸರ್ ಇದು ಕನ್ವರ್ಟೇಬಲ್ 2021 ಮಾಡಲ್ ಸರ್. 2021. ಎಸ್. ಓಕೆ, 2021 ಮಾಡಲು. ಓನರ್ ಅಲ್ಲ? ಫಸ್ಟ್ ಓನರ್. ಓಡಿರೋದಲ್ಲ ಸರ್ ಇದು? ಓಡಿರೋದೆಲ್ಲ ತುಂಬಾ ಕಡಿಮೆ, 22,000 ಕಿಲೋಮೀಟರ್ಸ್ ಓಡಿರುತ್ತೆ. 22,000 ಕಿಲೋಮೀಟರ್ ಓಡಿರುತ್ತೆ. ಸೊ ಗಾಡಿ ಮಾತ್ರ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ವಿತ್ ನಿಮಗೆ ಅಲೋವಿಲ್ಸ್ ಇರುತ್ತೆ, ಅದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ತುಂಬಾನೇ ನೀಟ್ಲಿ ಮೇಂಟೈನ್ಡ್. ಯಾಕಂದ್ರೆ 22,000 ಕಿಲೋಮೀಟರ್ಸ್ ಅಂದ್ರೆ ಏನು ಟೈರ್ಸ್ ಎಲ್ಲ ಏನೋ ಪ್ರಾಬ್ಲಮ್ ಇಲ್ಲ, ಏನೋ 1,000 ಆರಾಮ್ಸೆ ಬರುತ್ತೆ. ಓಕೆ, ನೆಕ್ಸ್ಟ್ ಬರ್ತೀನಿ ಅಂತಂದ್ರೆ ಸರಿ ಸರ್. ಅದಕ್ಕೂ ಮುಂಚೆ ಇದ್ರ ಪ್ರೈಸ್ ಏನಿದೆ ಸರ್? ಸೊ ಓಕೆ, ಪ್ರೈಸಿಂಗ್ ನಿಮ್ಗೆ ಹೇಳ್ಬೇಕು ಅಂದ್ರೆ 14,90,000ಗೆ ಪ್ರೈಸ್ ಆಗ್ತದೆ, ನಾನ್ ನೆಗೋಷಿಯಬಲ್. 14,90,000. ಎಸ್. 14,90,000ಕ್ಕೆ ನಿಮ್ಗೆ ಈ ತಾರ್ ಸಿಗುತ್ತೆ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು. ಲೋನು ಕೂಡ ಆಗುತ್ತೆ. ನೀವೇನು ಮಾಡಬೇಕಾದ್ರೆ Cars24 ಅಂತ ಒಂದು ಅಪ್ಲಿಕೇಶನ್ ಇರುತ್ತಲ್ಲ, ಸೊ ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಮತ್ತು ಆಧಾರ್ ಕಾರ್ಡ್ ನಂಬರ್, ನಿಮ್ಮ ಒಂದು ಪ್ರೊಫೈಲ್ದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಾಗ ನಿಮಗೆ ಎಷ್ಟು ಲೋನ್ ಅಪ್ರೂವ್ ಆಗುತ್ತೆ. ಅಂದರೆ ನಿಮಗೆ ಈಗ ಎಕ್ಸಾಂಪಲ್ ನೀವೀಗ ತಾರ್ ನೋಡ್ತಾ ಇದ್ದೀರಾ ಅಂದರೆ ಈ ತಾರಿಗೆ ನಿಮಗೆ ಎಷ್ಟು ಡೌನ್ ಪೇಮೆಂಟ್ ಬೇಕು ಮತ್ತು ಎಷ್ಟು ಲೋನ್ ಅಪ್ರೂವ್ ಆಗುತ್ತೆ ಎಲ್ಲನೂ ಕೂಡ ನಿಮಗೆ ತಿಳಿಸ್ಕೊಡುತ್ತೆ. ಅದರಲ್ಲಿ ನೀವು ನೋಡಿಕೊಂಡು ಅದ್ರ ಪ್ರಕಾರ ನೀವು ಡೌನ್ ಪೇಮೆಂಟ್ ಕೂಡ ನೀವು ಮಾಡ್ತಾ ಇರ್ಬೋದು. ಸರ್ ನೆಕ್ಸ್ಟ್ ಮತ್ತೊಂದು ತಾರು ಸರ್. ಇದು ಇನ್ನೊಂದು ತಾರ್ ಇದೆ ನೋಡಿ. ನಾನು ಹೇಳಿದಾಗ ಇದು ಮೇಜರ್ ಬಂದ್ಬಿಟ್ಟು ಡೀಸೆಲ್ ಮ್ಯಾನುವಲ್. ಈ ಹಾಟ್ ಟಾಪ್ ಡೀಸೆಲ್ ಮ್ಯಾನುವಲ್, ಅದು ಜಸ್ಟ್ 14,000 ಕಿಲೋಮೀಟರ್ ಓಡಿದೆ. ಓಕೆ. ಅಂಡ್ ಸಿಂಗಲ್ ಓನರ್ 2021 ಮಾಡಲ್. 14,000 ಕಿಲೋಮೀಟರ್ ಡೀಸೆಲ್ ವೆಹಿಕಲ್. ಈ ತುಂಬಾ ಡಿಮ್ಯಾಂಡ್ ಇದೆ. ಬಟ್ ಆಕ್ಚುಲಿ ಇವಾಗ ನೋಡಿ, ಈ ವೆಹಿಕಲ್ ಬಂದಿದ ತಕ್ಷಣ ಕಸ್ಟಮರ್ ನಮಗೆ ಓಕೆ ತುಂಬಾ ಚೆನ್ನಾಗಿ. ಪ್ಲಸ್ ಇನ್ನೊಂದು ನಂಬರ್, ಓಕೆ, ಕಂಟಿನ್ಯೂ ನಂಬರ್. 7890 ಫ್ಯಾನ್ಸಿ ನಂಬರ್. ಓಕೆ, ಇದರಲ್ಲೂ ಕೂಡ ನಿಮಗೆ ಅಲೋವಿಲ್ಸ್ ಎಲ್ಲಾನು ಕೂಡ ಇರುತ್ತೆ. ಗಾಡಿ ಇದು ಕೂಡ ತುಂಬಾ ಎಕ್ಸಲೆಂಟ್ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಎಂಡ್ ಇದರಲ್ಲಿ ಇದೆ. ಟಾಪ್ ಎಂಡ್. ಓಕೆ, ಏನಿದೆ ಸರ್ ಪ್ರೈಸ್ ಇದ್ರದ್ದು? 15,25,000 ಆಗ್ತದೆ. 15,25,000 ನಿಮಗೆ. ಅದು ನಾನ್ ನೆಗೋಷಿಯಬಲ್ ಇವೆಲ್ಲ ಕೂಡ. ಓಕೆ, ಕೆಲವೊಂದು ಕಾರ್ಗಳಿಗೆ ಆಫರ್ ಇರುತ್ತೆ. ನಾವು ಇವತ್ತು ಮಾಡ್ತಿರೋ ಉದ್ದೇಶ ಕೂಡ ಅದೇನೆ. ಯಾಕಂದ್ರೆ ಒಂದು ಡಿಸ್ಕೌಂಟ್ ಮೇಳ ಅಂತ ಮಾಡ್ತಿದ್ದಾರೆ. ಅಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮಗೆ ಕಾರ್ಗಳು ಸಿಗುತ್ತೆ. ಆ ಕಾರ್ಗಳು ಯಾವ್ದಿದೆ ನಾನು ಅದನ್ನು ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ನನ್ನ ಸಬ್ಸ್ಕ್ರೈಬರ್ ತುಂಬಾ ಜನ ತಾರ್ ಕೇಳ್ತಾ ಇರ್ತೀರಾ, ಬಲರ ಕೇಳ್ತಿರ್ತೀರಾ. ಸೊ ಅದಕ್ಕೋಸ್ಕರ ನಿಮಗೆ ಇದನ್ನು ಕೂಡ ಇನ್ಕ್ಲೂಡ್ ಮಾಡೋಣ ಅಂತ ನಾನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ಒಳ್ಳೆ ಮೈಲೇಜ್ ಬರೋಂಥ ಗಾಡಿ. ನಿಮಗೆ ಗೊತ್ತು ಕ್ರೇಜ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಸರ್. ಸೊ ನೆಕ್ಸ್ಟ್ ಇದು ಜಸ್ಟ್ ರೀಸೆಂಟ್ ಆಗಿ ಬಂದಿದೆ, ನನಗೆ ಇನ್ನ ಡೀಟೇಲ್ಸ್ ನಾನು ಹಾಕಿಲ್ಲ, ಹೇಳ್ತೇನೆ. ಬಟ್ 2023 ಮಾಡೆಲ್. 2023 ಮಾಡೆಲ್ ಮಹೇಂದ್ರ ಬೊಲೆರೋ. ನಿಮ್ಗೆ ಗೊತ್ತಿರಬಹುದು ಯುದ್ಧಕ್ಕಿರೋ ಡಿಮ್ಯಾಂಡ್ ಹೆಂಗಿದೆ ಅಂತ. ಹೌದು, ಅದು ಸರ್ ಗುಲ್ಬರ್ಗ 23 ಮಾಡೆಲ್. ಒಂದು 14,000 ಕಿಲೋಮೀಟರ್ ಏನೋ ರನ್, 12,000 ಕಿಲೋಮೀಟರ್ ಏನೋ ಅಷ್ಟೇ. ಪ್ರೈಸಿಂಗ್ ಅಪ್ಡೇಟ್ ಆಗಿಲ್ಲ, ಮಾಡೋಣ. ಓಕೆ, ಪ್ರೈಸಿಂಗ್ ಇನ್ನೂ ಅಪ್ಡೇಟ್ ಆಗಿಲ್ಲ. ನಿಮ್ಗೆ ಜಸ್ಟ್ ಒನ್ ಡೇ ವೇಟ್ ಮಾಡಿದ್ರೆ ಸಾಕು, ಎಲ್ಲ ಡೀಟೇಲ್ಸ್ ಬಂದ್ಬಿಡು. ಓಕೆ, ಇನ್ನು ಒಂದು ದಿನ ನೀವು ವೆಯ್ಟ್ ಮಾಡಿದ್ರೆ ಸಾಕು. ಸೊ ನಿಮ್ಗೆ ಇದ್ರ ಡೀಟೇಲ್ ಕೂಡ ಸಿಗುತ್ತೆ. ನಾವು ವಿಡಿಯೋದಲ್ಲಿ ಏನು ನಂಬರ್ ಹಾಕಿರ್ತೀವಿ, ನೀವು ಅವ್ರು ಕರೆ ಮಾಡಿ ಇದ್ರ ಡೀಟೇಲ್ ಕೂಡ ನೀವು ವಿಚಾರಿಸಬಹುದು. ಅಥವಾ Car24 ಅಪ್ಲಿಕೇಶನ್ ಹೋಗ್ಬಿಟ್ಟು ನೀವು ಬೊಲೆರೋ ಅಂತ ನೀವು ಸರ್ಚ್ ಮಾಡಿದ್ರೆ ಕೂಡ ಇಲ್ಲ ಸರ್. ಕೆಲವರು ಅದೇ ಕೇಳ್ತಾ ಇರ್ತಾರಲ್ಲ, ನನಗೆ ವೈಟ್ ಬೊಲೆರೋ ಬೇಕು, ವೈಟ್ ಬೊಲೆರೋ. ಖಂಡಿತ ಒಂದೇ ಒಂದು ವೆಹಿಕಲ್ ಇದೆ, ಬನ್ನಿ. ಅದು 23 ಮಾಡೆಲ್. ಸೊ ಏನು 1 ವರ್ಷ ಆಗಿರ್ಬೋದು ತಗೊಂಡು ಅಷ್ಟೇ, ಇನ್ನು 1 ವರ್ಷನೂ ಕಂಪ್ಲೀಟ್ ಆಗಿರಲ್ಲ. ಓಕೆ, ಬಂದಿದ ತಕ್ಷಣ ಗಾಡಿ ಸಿಗುತ್ತೆ. ಏನ್ ಸರ್ ಮತ್ತೆ MLA ತರ ಕೂತ್ಕೊಂಡು ಹೋಗೋದಲ್ಲ ಸರ್ ವೈಟ್ ಕಲರ್ ಅಲ್ಲಿ. ಅದಕ್ಕೋಸ್ಕರ ಖುಷಿಯಿಂದ ಕೇಳ್ತಾ ಇರ್ತಾರೆ. ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಗಾಡಿ ಅಂತ ಹೇಳ್ಬೋದು. ಮತ್ತೊಂದು ತಾರ್ ಸರ್, CRD ಇಂಜಿನ್ ಜೊತೆ ಬರೋದು. CRD ಇಂಜಿನ್. ಇದು ಓಲ್ಡ್ ಶೇಪ್, ನಿಮ್ಗೆ 2018 ಮಾಡೆಲ್. ಬಟ್ ಏನಂತೀರಾ, ಓಕೆ ಇದು UP ರಿಜಿಸ್ಟ್ರೇಷನ್ ಇದೆ, ಇವ್ರೇನಪ್ಪ ನಮ್ಗೆ ಹಾಗೆ ಕೊಡ್ತಾರ ಅಂತೇಳಿ. ಇಲ್ಲ, ಮೈಗ್ರೇಷನ್ ಆಗುತ್ತೆ. ಮೈಗ್ರೇಷನ್ ಆದ್ರೂ ನಾವು KA ರಿಜಿಸ್ಟ್ರೇಷನ್ ನಾವೇ ಮಾಡಿ ಕೊಡ್ತೇವೆ. ಏನು ಅದಕ್ಕೆ ಏನು ಸಪ್ರೇಟ್ ಆಗಿ ಏನು ಚಾರ್ಜಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ. NOC
ಟ್ಯಾಕ್ಸ್ ಎಲ್ಲ ಕಾರ್ 24 ಇರುತ್ತೆ. ನಮ್ಮ ಕಡೆಯಿಂದ ನಾವು ಕೇಳೋದು ಒಂದೇ, ಅದಕ್ಕೆ ಒಂಚೂರು ಟೈಮ್ ತೊಗೊಳ್ತದೆ, ಪೇಷನ್ಸ್ ಇಂದ ವೇಟ್ ಮಾಡಿ. ಹೌದು, ಖಂಡಿತವಾಗಿ ಸರ್, ಯಾಕಂದ್ರೆ ಅದು ಆರ್ ಟಿ ಒ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೊ ನಮ್ಮ ಕೈಯಲ್ಲಿ ಏನಿರಲ್ಲ, ಆರ್ ಟಿ ಒ ಏನು ಪ್ರೊಸೆಸ್ ಮಾಡುತ್ತೆ ಅದು. 2018 ಮಾಡೆಲ್, 2018ನೇ ಮಾಡಲು. ಓನರ್ ಫಸ್ಟ್ ಓನರ್. ಎಷ್ಟು ಓಡಿರ್ಬೋದು ಇದು? ಸರಿ, ತುಂಬ ಕಡಿಮೆ. 40 ಒಂದು ನಿಮಿಷ ವಿಡಿಯೋ ಕಟ್ ಮಾಡಿ ಅದ್ರದ್ದು. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 64,000 ಕಿಲೋಮೀಟರ್ ಓಡಿದೆ. ಫಸ್ಟ್ ಓನರ್. 64,000 ಕಿಲೋಮೀಟರ್ ಡ್ರಿವನ್ ಆಗಿರುವಂತಹ ಕಾರ್ ಇದು. ಏನಿದೆ ಸರ್ ಪ್ರೈಸ್? 8,21,000 ಸರ್. ಓಕೆ, 8,21,000, 8,21,000 ಇರುತ್ತೆ. ವಿಡಿಯೋ ಮೇಲೆ ಬರುವಂಥ ನೀವು ನಂಬರ್ ಕರೆ ಮಾಡಿ ನೀವು ಟೆಸ್ಟ್ ರೈಡ್ ಕೂಡ ನೀವು ಬುಕ್ ಮಾಡ್ಬೋದು. ಅಕಸ್ಮಾತಾಗಿ ನೀವು ಸರ್ ನಾನು ಅಲ್ಲಿಗೆ ಬರೋಕ್ಕಾಗಲ್ಲ, ಟೆಸ್ಟ್ ಡ್ರೈವ್ ಏನಾದರೂ ಮನೆಗೆ ಬರ್ತೀರಾ ಅಂದರೆ ಖಂಡಿತವಾಗಿ ಅದಕ್ಕೂ ಕೂಡ ಬರ್ತಾರೆ. 999 ಅಲ್ಲ ಅದಕ್ಕೆ ಚಾರ್ಜಸ್? 999 ಅದು ಕೂಡ ನಿಮಗೆ ಅಡ್ಜಸ್ಟೇಬಲ್ ಅಮೌಂಟ್. ಅದು ಟೆಸ್ಟ್ ಡ್ರೈವ್ಗೆ ಅಂತಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಡ್ರೈವ್ ನೋಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡ್ಕೊಂಡ್ರೆ ರೀಫಂಡೇಬಲ್. ಪ್ರೊಸೀಡ್ ಮಾಡ್ತೀನಿ ಅಂದರೆ ಅಡ್ಜಸ್ಟಬಲ್. ಓಕೆ ಸರಿ. ಸೊ ಆ ಥರ ಇರುತ್ತೆ. ಮತ್ತೆ ನಿಮಗೆ ಲೋನ್ ಅಪ್ರೂವಲ್ದೆಲ್ಲ ನೀವು ಕಾರ್ 24 ಅಪ್ಲಿಕೇಶನ್ ಕೂಡ ನೀವು ಚೆಕ್ ಮಾಡಿ. ಇಟ್ ಈಸ್ ಸಿಬಿಲ್ ಪ್ರೊಫೈಲ್ ಮೇಲೆ. ಆ್ಯಂಡ್ ಇನ್ನೊಂದು ಕೇಳಿದ್ರಿ ಅಲ್ವಾ, ಓಕೆ ನೆಗೋಷಿಯೇಷನ್ ಅಂತೇಳಿ ಸ್ವಲ್ಪ ಮಟ್ಟಿಗೆ ಮಾಡ್ಕೊಡ್ತೀನಿ, ತುಂಬ ಎಕ್ಸೆಪ್ಟ್ ಮಾಡ್ತೀರಿ. ಓಕೆ, ಸ್ವಲ್ಪ ಆಗುತ್ತೆ. ಓಕೆ, ಲೈಟ್ ಮಾರ್ಜಿನಲ್ಲಿ ಮಾಡ್ಕೊಡೋಣ. ಲೈಟ್ ಮಾರ್ಜಿನಲ್ಲಿ ಮಾಡ್ಕೊಡ್ತಾರೆ. ಓಕೆ ಸರ್. ಸರ್ ಎಷ್ಟೇ ಗಾಡಿ ಬರಲಿ, ನಮ್ಮ ಟಾಟಾ ಬ್ರ್ಯಾಂಡ್ ಅಂದ್ರೆ ಇಂಡಿಯಾದವ್ರಿಗೆ ಒಂಥರ ಲವ್ ಸರ್, ಪ್ರೀತಿ ಇದ್ದೇ ಇರುತ್ತೆ. ಖಂಡಿತ. ಯಾಕಂದ್ರೆ ಸೇಫ್ಟಿ ರೇಟಿಂಗ್ ಕೂಡ ಚೆನ್ನಾಗಿರುತ್ತೆ, ಮತ್ತೆ ತುಂಬಾನೇ ಲೋ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಮೇಂಟೆನೆನ್ಸ್, ಸೇಫ್ಟಿ ಅಂಡ್ ಕಂಫರ್ಟೇಬಲ್, ಮತ್ತೆ ಡಿಸೈನ್ ಇವಾಗ ಟಾಟಾ ಅಂತಂದ್ರೆ ಫಸ್ಟ್. ಹೌದು, ಮೊದಲಿಗಿಂತ ಈಗ ನೆಕ್ಸ್ಟ್ ಲೆವೆಲ್ ಇದೆ ಸರ್. ಏನೇ ಇದು ಸರ್ ಈಗ ನೆಕ್ಸಾನ್. ಓಕೆ, ಇನ್ನೊಂದು ನೋಡಿ ಕಲರ್ ಇದು ನೋಡಿದ್ರೆ ಹೇಗಿದೆ ಅಲ್ಲ, ಆನ್ ರೋಡ್ ಕಲರ್ಸ್ ಇವೆಲ್ಲ ಹೇಳ್ಬೇಕು ಅಂದ್ರೆ ನಿಂತಾಗ ನಿಮ್ಗೆ ಅಷ್ಟು ಲುಕ್ ಕಾಣ್ತಾ ಇರ್ಬೋದು, ಆನ್ ರೋಡ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ನಿಮ್ಗೆ 2021 ಮಾಡೆಲ್. ಓಕೆ, 2021 ಮಾಡೆಲ್ ವಿತ್ ಸನ್ ರೂಫ್ ಡ್ಯೂಯಲ್ ಟೋನ್. ಓಕೆ, ವಿತ್ ಸನ್ ರೂಫ್ ಡ್ಯೂಯಲ್ ಟೋನ್. ವಿತ್ ಸನ್ ರೂಫ್ ಬ್ಲೂ ಅಂಡ್ ವೈಟ್. ಓಕೆ, ಇದು ಡ್ಯೂಯಲ್ ಟೋನ್ ಸನ್ ರೂಫ್. ಕೇವಲ 11,000 ಕಿಲೋಮೀಟರ್ ಮಾತ್ರ ರನ್ ಆಗಿದೆ. 11,000 ಅಷ್ಟೇ. ಓಕೆ, ಸಿಂಗಲ್ ಓನರ್, ವೆಲ್ ಮೇಂಟೈನ್ ವೆಹಿಕಲ್. ಖಂಡಿತ ಬನ್ನಿ, ಕೂತ್ಕೊಂಡು ಗಾಡಿ ನೋಡಿ ಓಕೆ ಮಾಡಿ ಒಂದು ಪ್ರೈಸಲ್ಲಿ ಏನೋ ಅಂತ ಅಂದರೆ ಇಲ್ಲಿ ಏನಾಗ್ತದೆ, ಇನ್ನೊಂದು ಹೇಳ್ಬಿಡ್ತೇನೆ, ನೆಗೋಷಿಯೇಷನ್ ಅಂತ ನಮ್ಮಲ್ಲಿ ಅಷ್ಟು ಎಲ್ಲ ಇರಲ್ಲ. ಒಂದು ಮಾರ್ಜಿನ್ ಇರುತ್ತೆ, ಆ ಮಾರ್ಜಿನ್ ಒಳಗಡೆ ಏನಾಗುತ್ತೋ ಖಂಡಿತವಾಗೂ ಮಾಡ್ಕೊಡೋಣ. ಓಕೆ, ನಿಮ್ಗೆ ಇದರಲ್ಲಿ ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್ ಸಿಸ್ಟಮು ವಿತ್ ನೇವಿಗೇಷನ್ ಇರುವಂಥದ್ದು ಎಲ್ಲಾನು ಕೂಡ ಇರುತ್ತೆ. ವಿತ್ ಸನ್ ರೂಫ್ ಕೂಡ ಇರುತ್ತೆ. ಅಲೋವಿಲ್ಸ್ ಇವೆಲ್ಲನೂ ಕೂಡ ಕಾಮನ್ ಅಂತಲೇ ಹೇಳ್ಬೋದು. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್. ಮೈಲೇಜ್ ಬರ್ಬೋದು ಸರ್ ಒಂದು 60? ಹೈವೇಲಿ ಸರ್, ಡಿಪೆಂಡ್ಸ್ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಸೊ ಇದು 11,05,000 ಇದೆ. ಬನ್ನಿ ಮಾಡ್ಕೊಡೋಣ ಪ್ರೈಸ್. ಓಕೆ, 11,05,000, 11,05,000. ಅದರಲ್ಲೂ ಕೂಡ ಸ್ವಲ್ಪ ನೆಗೋಷಿಯಬಲ್ ಹಿಂದೆನೇ ಹೇಳ್ದಂಗೆ ಹೇಳಿದ್ದಾರೆ. ಜೊತೆಗೆ ನಿಮಗೆ ಲೋನು ಕೂಡ ಇರುತ್ತೆ. ನಿಮ್ಮ ಒಂದು ಕಾರ್ 24 ಲೋನ್ ಅಪ್ಲಿಕೇಶನ್ ಹಾಕೊಂಡು ಅದರಲ್ಲಿ ನೀವು ಒಂದು ಲೋನ್ ಕ್ರಿಯೇಟಿಬಿಲಿಟಿ ಕೂಡ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಸರ್ ಯಾವ ಗಾಡಿ ತೋರಿಸೋಣ? ನೆಕ್ಸಾನ್ ನೋಡಿ ಬನ್ನಿ. ನನ್ನ ಹತ್ರ ಬ್ಲೂ ಬೇಕು ಅಂದ್ರೆ ಬ್ಲೂ ಇದೆ. ಓಕೆ, ಫಾರೆಸ್ಟ್ ಗ್ರೀನ್ ಬೇಕು ಅಂದ್ರೆ ಫಾರೆಸ್ಟ್ ಗ್ರೀನ್ ಇದೆ. ನ್ಯೂ ಶೇಪ್ ಬೇಕಾ ನ್ಯೂ ಶೇಪ್ ಇದೆ. ಓಲ್ಡ್ ಶೇಪ್ ಇದೆ, ವೈಟ್ ಕಲರ್ ಇದೆ, ಮರೂನ್ ಇದೆ, ಗ್ರೇ ಕಲರ್ ಇದೆ. ತುಂಬಾನೇ ಆಪ್ಷನ್ಸ್ ಇರುತ್ತೆ ನೆಕ್ಸಾನ್. ಎಸ್, ನೆಕ್ಸಾನ್ ಜಾತ್ರೆ ಏನೇನು ಮಾಡ್ಬಿಡ್ತಾ ಇದ್ರಲ್ಲ ಸರ್ ನೀವು? ಫುಲ್ ನೆಕ್ಸಾನ್ಗಳೇ ಇದೆ. ಅದು ಎಲ್ಲ ಕಲರ್ ಕೂಡ ಅವೈಲಬಿಲಿಟಿ ಇರುತ್ತೆ. ಯಾವ ಕಲರ್ ಬೇಕು, ನಂಬರ್ಸ್ ಬೇಕಾ, ನಂಬರು, ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ಆಟೋಮೆಟಿಕ್ ಬೇಕಾ, ಮ್ಯಾನುವಲ್ ಬೇಕಾ, ಎನಿವನ್. ಓಕೆ, ಈಗ ತಾನೇ ನೆಕ್ಸಾನ್ ತೋರಿಸ್ದು. ಇವಾಗ ನೀವು ನೋಡ್ತಾ ಇರ್ಬೋದು ಇರೋ ಫುಲ್ಲು ಕಿಯಾ ಕಾರ್ಗಳೇ, ಫುಲ್ ಕಂಪ್ಲೀಟ್ ಆಗಿ. ಏನು ಸರ್ ಇಷ್ಟೊಂದಿದೆ ಕಿಯಾಗಳು ಇವತ್ತು? ಡಿಮ್ಯಾಂಡ್ ಹೇಗಿದೆ ಅಲ್ಲ ಸರ್? ಓಕೆ, ಡಿಮ್ಯಾಂಡ್ ಚೆನ್ನಾಗಿದೆ ಕಿಯಾಗೆ. ಕಿಯಾ ಫೀಚರ್ಸು, ಇಂಜಿನ್ ಮತ್ತೆ ಕಂಫರ್ಟಬಿಲಿಟಿ ಬೆಸ್ಟ್ ಅಂತೀರಾ? ಕಿಯಾ ಕೂಡ ಚೆನ್ನಾಗಿದೆ ವೆಹಿಕಲ್. ನಮಗೆ ಡಿಮ್ಯಾಂಡ್ ಚೆನ್ನಾಗಿದೆ, ಕಸ್ಟಮರ್ ಎನ್ಕ್ವೈರೀಸ್ ಚೆನ್ನಾಗಿದೆ, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಓಕೆ, ಫಾರ್ ಎಕ್ಸಾಂಪಲ್ ಇದು ನೋಡಿ 2019 ಮಾಡೆಲ್ ಟಾಪ್ ಎಂಡ್ GTX ಪ್ಲಸ್ ಅಂತೇಳಿ ಬರುತ್ತೆ ನಿಮಗೆ. ಇದೇ ಟಾಪ್ ಎಂಡ್ ವೇರಿಯಂಟ್. ಓಕೆ, ಓಕೆನಾ? ಆಟೋಮೆಟಿಕ್ ಇದು 46,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಸೊ ಫುಲ್ಲಿ ಲೋಡೆಡ್ ಇರೋದ್ರಿಂದ ಪ್ರೈಸಿಂಗ್ ಇದೆ ಹಾಗೆ 15 ಲಕ್ಷ ರೂಪಾಯಿ ಆಗ್ತದೆ. ಬನ್ನಿ ಒಂದು ಸ್ಮಾಲ್ ನೆಗೋಷಿಯೇಷನ್ ಮಾಡ್ಬೋದು ಅಷ್ಟೇ. ಓಕೆ, 15 ಲಕ್ಷ, 15 lakhs. ನಿಮ್ಮ ಡೌನ್ ಪೇಮೆಂಟ್ ಕೂಡ ನಿಮಗೆ ಕಡಿಮೆನೇ ಇರುತ್ತೆ. ಬಟ್ ಅದೇ ನಾ ಹಿಂದೆ ಹೇಳ್ತೀನಿ, ಕಾರ್ 24 ಅಪ್ಲಿಕೇಶನ್ ನೀವು ನೋಡಿ, ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲೂ ಗಾಡಿ ಕೊಡೋಣ. ಅವ್ರೇನಿಲ್ಲ, ಹೇಗೆ ಅಂತಂದ್ರೆ ಡಿಪೆಂಡ್ಸ್ ಕಸ್ಟಮರ್ ಸಿಬಿಲ್ ಮೇಲೆ ಅಲ್ಲ, ಅವ್ರು ಬಸ್ಟ್ RTO ಚಾರ್ಜಸ್ ಮಾತ್ರ ಪೇ ಮಾಡಿ ಗಾಡಿ ತೊಗೊಂಡು ಹೋಗ್ಬೋದು. ಹೌದಾ? RTO ಚಾರ್ಜಸ್ ಮಾತ್ರ ಕೊಟ್ಟು. RTO ಚಾರ್ಜಸ್ 10 ಲಕ್ಷ ಮೇಲೆ ಇರೋದ್ರಿಂದ 1% TCS ಬಂದೇ ಬರ್ತದೆ. ಕಿಯಾ ಡೀಸೆಲ್ ಅಲ್ಲೂ ಸಿಗುತ್ತೆ ಸರ್ ನಿಮ್ಮ ಹತ್ರ? ಕಿಯಾ ಡೀಸೆಲ್ ತುಂಬಾ ಡಿಮ್ಯಾಂಡೆಡ್ ಇದೆ. ಇಷ್ಟು 1-2 ವೆಹಿಕಲ್ ಇದೆ, ಬಟ್ ಆಟೋಮೆಟಿಕ್ ಇಲ್ಲ, ಓನ್ಲಿ ಮ್ಯಾನ್ಯಲ್. ಅದನ್ನು ತೋರಿಸ್ತೀನಿ. ಓಕೆ, ಡೀಸೆಲ್ ಇದೆ, ಪೆಟ್ರೋಲ್ ಇದೆ, ನಿಮ್ಗೆ ಯಾವ್ದು ಬೇಕು. ಮತ್ತೆ ಬೇಜನ್ ಕಲರ್ಸ್ಗಳಿದೆ, ಎಲ್ಲ ತರ ನೀವು ನೋಡ್ತಾ ಬೋದು. ಬೇಜನ್ ಕಲರ್ಗಳಲ್ಲಿ ಅವೈಲಬಿಲಿಟಿ ಕೂಡ ಇರುತ್ತೆ. ಡೀಸೆಲ್ ಎಲ್ಲಿದೆ ಸರ್? ಒಂದು ಡೀಸೆಲ್ ಕೂಡ ತೋರಿಸ್ಬಿಡೋಣ ನನ್ನ ಸಬ್ಸ್ಕ್ರೈಬರ್ಗೆ. ಓಕೆ ಸರ್, ಡೀಸೆಲ್ ತೋರಿಸ್ತೀವಿ ಅಂತ ಹೇಳ್ಬಿಡು. ನೋಡಿ ಸಬ್ಸ್ಕ್ರೈಬರ್ ಡೀಸೆಲ್ ನೋಡಿ ವೆಯ್ಟ್ ಮಾಡ್ತಿರ್ತಾರೆ. ಯಾವ ಕಾರ್ ಇದು ಸರ್? ಇದು ಓಕೆ, ಇದು ಕಿಯಾ ಕ್ಯಾರೆನ್ಸ್ 2022 ಮಾಡೆಲ್. ಓಕೆ, ಮೇನ್ ಥಿಂಗ್ ಬಂದ್ಬಿಟ್ಟು ಡೀಸೆಲ್ ಆಟೋಮೆಟಿಕ್. 7 ಸೀಟರ್ ಅಲ್ಲಿ ವೆರಿ ಕಂಫರ್ಟಬಲ್ ವೆಹಿಕಲ್ ನಿಮ್ಗೆ ಕ್ಯಾರೆನ್ಸ್. ತುಂಬಾ ಜನಕ್ಕೆ ಗೊತ್ತು, ಯಾಕಂದ್ರೆ ವೆಹಿಕಲ್ ಸಿಗ್ತಾ ಇಲ್ಲ ಯಾರಿಗೂ.
ಓಕೆ ಡಿಮ್ಯಾಂಡ್ ಆ ತರ ಇದೆ ಸರ್. ವಿತ್ ಸನ್ ರೂಫ್ ಬೇರೆ, ವಿತ್ ಸನ್ ರೂಫ್, ಸಿಟ್ಟಿಂಗ್ ಕಂಫರ್ಟ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ವಿತ್ ಕಂಪ್ಲೀಟ್ ಟಾಪ್ ಅಂಡ್ ವೇರಿಯಂಟ್. ನಿಮ್ಗೆ ವೆಂಟಿಲೇಟೆಡ್ ಸೀಟ್ಸ್ ಕೂಡ ಬರುತ್ತೆ. ವೆಂಟಿಲೇಟೆಡ್ ಸೀಟ್. ಓಕೆ, ಎಷ್ಟು ಓಡಿರ್ಬೋದು? ಪ್ರೈಸಿಂಗ್ ನಿಮ್ಗೆ ಸ್ವಲ್ಪ ಹಾಗೆ ಹೀಗೆ ಆಗ್ಬೋದು. 17,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. 17,25,000. 17,25,000. 17,25,000 ಖಂಡಿತ. ಬಟ್ ಆದ್ರೂ ವೆಹಿಕಲ್ ಬಿಡ್ಲಿಕ್ಕೆ ರೆಡಿ ಇಲ್ಲ ಜನ. ಆರಾಮ್ ನಮ್ಗೆ ಎನ್ಕ್ವೈರೀಸು ಅದೇ ತರ ಬರ್ತಾ ಇದೆ. ಎನ್ಕ್ವೈರೀಸ್ ಜಾಸ್ತಿ ಇದೆ ಇದಕ್ಕೆ. ಈಗ ನೋಡಿ, ನನ್ನ ಹತ್ರ ಕ್ಯಾರೆನ್ಸ್ ಎಷ್ಟಿತ್ತಲ್ಲ, ಯಾವುದೂ ಇಲ್ಲ, ಇದೊಂದೇ ಉಳಿದಿರೋದು. ಇದು ಕೂಡ ಡೆಲಿವರ್ಡ್ ಆಗುತ್ತೆ ಇವಾಗ. ಇದು ಕೂಡ ಡೆಲಿವರ್ಡ್ ಆಗುತ್ತೆ. ಓಕೆ, ಆಲ್ರೆಡಿ ಬುಕ್ ಆಗಿದೆ 100%. ಯಾಕಂದ್ರೆ ವೆಹಿಕಲ್ ಸಿಗುತ್ತೆ. ಡೀಸೆಲ್ ಫಸ್ಟ್ ಮೇನ್ ಥಿಂಗ್ ಬಂದ್ಬಿಟ್ಟು ಡೀಸೆಲ್ ಕೊಡ್ತಾ ಇಲ್ಲ ಯಾರು. ಓಕೆ, ಮಾರ್ಕೆಟ್ ಅಲ್ಲಿ ಡೀಸೆಲ್ ಡಿಮ್ಯಾಂಡ್ ಆ ಥರ ಇದೆ. ಮತ್ತೆ ಸರ್, ಈಗ ಕಾರ್ ಡೀಟೇಲ್ ಎಲ್ಲ ಕೊಡ್ತಾ ಇದೀವಿ. ಹಾಗೆ ನಿಮ್ಗೊಂದು ಪ್ರಶ್ನೆ ಕೇಳಬೇಕು, ಕೇಳಿ. ಕಸ್ಟಮರ್ಸ್ ಕಾರ್ 24 ಕಾರ್ಗಳನ್ನ ಏನಕ್ಕೆ ತಗೋಬೇಕು ಸರ್? ಬೇರೆ ಕಡೆ ತುಂಬಾ ಶೋರೂಮ್ಗಳಿದೆ, ತುಂಬಾ ಕಡಿಮೆಗೂ ಸಿಗುತ್ತೆ ಸರ್ ಎಷ್ಟೊಂದು ಶೋರೂಮ್ಗಳಲ್ಲಿ. ಖಂಡಿತ ಹೌದಲ್ವಾ? ಅಷ್ಟೊಂದೆಲ್ಲ ಇದ್ರು ಕೂಡ ನಿಮ್ಮ ಶೋರೂಮಲ್ಲಿ ಏನಕ್ಕೆ ತಗೋಬೇಕು ಸರ್? ಕಾರ್ಸ್ 24 ನಾನು ಹೇಳ್ಬಿಡ್ತೀನಿ. ಕಾರ್ಸ್ 24 ನಾವು ಒಂದು ಕಂಪನಿ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಪ್ಲಸ್ ಒಂದು ಜೆನ್ಯೂನ್ ಮೈನ್ ಥಿಂಗ್ ಬೇಕಾಗಿರೋದು ಅದೇ ಇವಾಗ. ಹೌದು. ಸೊ ನಿಮಗೆ ಆಚೆ ಕಮ್ಮಿಗೆ ಸಿಗತ್ತೆ ಅಂತ ಹೇಳಿದ್ರಿ. ತುಂಬ ಕಮ್ಮಿ, ಏನೇ ಕಮ್ಮಿ ಅಂತ ಓಕೆ, ಫಾರ್ ಎಕ್ಸಾಂಪಲ್ ಒಂದು 40,000 ರೂಪಾಯಿ ಕಮ್ಮಿ ಸಿಕ್ತು ಅಂದ್ಕೊಳ್ಳಿ. ಆ 40,000 ರೂಪಾಯಿಗೆ ನಿಮಗೆ ವೆಹಿಕಲ್ ಸರ್ವಿಸ್ ಹಿಸ್ಟ್ರಿ ಗೊತ್ತಿರಲ್ಲ. ಓಕೆ, ಓನರ್ ಪ್ರೊಫೆಷನಲ್ ಗೊತ್ತಿರಲ್ಲ. ಆ ವೆಹಿಕಲ್ ಆ್ಯಕ್ಚುಲಿ ಅಥರೈಸ್ ಸರ್ವಿಸ್ ಸ್ಟೇಷನಲ್ಲಿ ಸರ್ವಿಸ್ ಆಗಿದೆಯಲ್ಲೋ ಗೊತ್ತಿರಲ್ಲ. ಆಕ್ಸಿಡೆಂಟಲ್ ಗೊತ್ತಾಗಲ್ಲ. ಮೀಟರ್ ಟ್ಯಾಂಪರ್ ಇದೆಯಾ ಗೊತ್ತಾಗಲ್ವಾ? ಅದು ಬ್ಲ್ಯಾಕ್ ಲಿಸ್ಟಲ್ಲಿ ಇದೆಯಾ ಇಲ್ಲೋ ನೀವು ಗೊತ್ತಾಗಲ್ಲ. ಓಕೆ, ಸೊ ಇಲ್ಲಿ ಆ ಥರ ಅಲ್ಲ. ಕಂಪನಿ ಪ್ರತಿಯೊಂದನ್ನು ಚೆಕ್ ಮಾಡುತ್ತೆ. ನಾನ್ ಫ್ಲಡ್ಡೆಡ್, ನಾನ್ ಆಕ್ಸಿಡೆಂಟಲ್, ಓಕೆ, ನಾನ್ ಬ್ಲಾಕ್ ಲಿಸ್ಟ್, ಆ ಥರ ಪ್ರತಿಯೊಂದು ಚೆಕ್ ಮಾಡಿನೇ ನಾವು ವೆಹಿಕಲ್ ತೊಗೊಳ್ತೀವಿ. ನಮ್ಮಲ್ಲಿ ಒಂದು ಸ್ಪೆಷಲೈಸ್ಡ್ ಟೀಮ್ ಇದೆ ಇದನ್ನು ಇನ್ಸ್ಪೆಕ್ಷನ್ ಮಾಡಿ ಬೈ ಮಾಡ್ಕೊಳ್ಳಿಕ್ಕೆ. 140 ಚೆಕ್ ಪಾಯಿಂಟ್ಸ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಅವ್ರು ಚೆಕ್ ಮಾಡಿ ವಿತ್ ಸರ್ವಿಸ್ ಸ್ಟೇಷನಲ್ಲಿ ಕಂಪ್ಲೀಟಾಗಿ ಅಥರೈಸ್ ಸರ್ವಿಸ್ ಸ್ಟೇಷನಿಂದ ನಾವು ಸರ್ವಿಸ್ ಹಿಸ್ಟ್ರಿ ಏನಿರುತ್ತೆ ಅದನ್ನು ತೊಗೊಂಡು ಅದಾದಮೇಲೆ ವೆಹಿಕಲ್ ಪರ್ಚೇಸ್ ಮಾಡ್ತೀವಿ. ಹೌದು. ಮತ್ತೆ ಸರ್, ಕಾರ್ 24 ಅಪ್ಲಿಕೇಶನ್ ಇದೆ ಸರ್. ಇವಾಗ ಯಾವುದೋ ಒಂದು ಕಾರ್ ಡೀಟೇಲ್ ನಾವು ಸರ್ಚ್ ಮಾಡಿ ಯಾವುದೋ ಒಂದು ಕಾರ್ ಇಷ್ಟ ಆದರೂ ಕೂಡ ಸರ್ ಅದರಲ್ಲಿ ಕಂಪ್ಲೀಟ್ ರಿಪೋರ್ಟ್ ಕೂಡ ಅಟ್ಯಾಚ್ ಮಾಡಿರ್ತಾರೆ. ಹೌದು. ಈಗ ಎಕ್ಸಾಂಪಲ್ ಇಲ್ಲಿ ಏನೋ ಒಂದು ಡೆಂಟ್ ಇದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಒಂದು ಸ್ಕ್ರಾಚ್ ಇದ್ರೆ ಮೆನ್ಷನ್ ಮಾಡಿರ್ತಾರೆ. ಸೀಟ್ ಕವರ್ ಪೀಲ್ ಇದ್ರು ಕೂಡ ಮೆನ್ಷನ್ ಮಾಡಿರ್ತಾರೆ. ಇವನ್ ಸಮ್ ಟೈಮ್ ನೀವು ಸೀಟ್ಸ್ ಅಲ್ಲಿ ಸ್ಟೇನ್ ಹಾಕಿರ್ತಾರೆ. ನೀವು ನಾರ್ಮಲ್ ವಿಸಿಬಲ್ ನೋಡಿದ ತಕ್ಷಣ ಗೊತ್ತಾಗಲ್ಲ ಏನ್ ಇಲ್ವಲ್ಲ, ಏನೋ ಆಗಿದೆ. ಬಟ್ ಆ ಸ್ಟೇನ್ ಕೂಡ ನಮ್ಮಲ್ಲಿ ಅಪ್ಡೇಟ್ ಮಾಡ್ತೀವಿ. ಪ್ಲಸ್ ಇನ್ನೊಂದು ಕಾರ್ 24 ಅಲ್ಲೇ ಏನಕ್ಕೆ ಗಾಡಿ ತಗೊಳ್ತೀರಾ? ಫಸ್ಟ್ 7 days ನಿಮಗೆ ಬೈಬ್ಯಾಕ್ ಅಂತೇಳಿ ಆಪ್ಷನ್ ಇರುತ್ತೆ. ಓಕೆ, 7 ದಿನ 500 ಕಿಲೋಮೀಟರ್. ಸರ್ ನನ್ಗೆ ಏನಿಲ್ಲ, ಆಸ್ ಇಟ್ ಈಸ್ ಕಂಡೀಷನ್ ನೀವು ಡೆಲಿವರ್ಡ್ ತೊಗೊಂಡೋಗಿ ನನ್ಗೆ ಹಾಗೆ ವಾಪಸ್ ಕೊಡ್ತೀರಾ ವಿತಿನ್ ಪೀರಿಯಡ್ ಅಲ್ಲಿ ಅಂತಂದ್ರೆ ಫುಲ್ ಅಮೌಂಟ್ ಏನು ಮಾಡಿರ್ತೀರಾ ಆ ಅಮೌಂಟ್ ನಿಮ್ಗೆ ರಿಟರ್ನ್ ಬರುತ್ತೆ. ಓಕೆ, 7 days. ವಿತಿನ್ 7 days 500 ಕಿಲೋಮೀಟರ್ಸ್. 500 ಕಿಲೋಮೀಟರ್ಸ್ ಒಳಗಡೆ 500 ಕಿಲೋಮೀಟರ್ ಒಳಗಡೆ ಓಡಿಸಿ. ಸೊ ಅವ್ರಿಗೆ ಏನಾದ್ರು ಇಷ್ಟ ಆಗಲಿಲ್ಲ ಅಂದ್ರೆ ಬರುತ್ತೆ ಸರ್. ಆ ಥರ ಎಲ್ಲ ಕಾಮನ್ ಅಲ್ಲ, ಅವೆಲ್ಲ ಸ್ವಲ್ಪ ಜನಕ್ಕೆ ಇಷ್ಟ ಆಗೋದಿಲ್ಲ. ತುಂಬಾ ರೇರು ಸರ್ ಆ ಥರ ಅಲ್ಲ. ಅದೇ ಫ್ಯಾಮಿಲಿಯಲ್ಲಿ ಕಲರ್, ಈಗ ನಿಮ್ಗೆ ಬ್ಲ್ಯಾಕ್ ಇಷ್ಟ, ಹೌದು, ಮನೇಲಿ ಇಷ್ಟ ಇಲ್ಲ, ಹೌದು, ಅಂತ ಟೈಮಲ್ಲಿ ಒಂದೆರಡು ಎಲ್ಲೋ ತುಂಬಾ ರೇರು ಆ ಥರ ಬರೋದು ಅಷ್ಟೇ. ಆ ಥರ ರೀಸನ್ ಇಂದ ಬರ್ತಾ ಹೊರತು ಬೇರೆ ಇಶ್ಯೂಸ್ ಆಗಿದೆ ಹಾಗಾಗಿದೆ ಅಂತ ಯಾವತ್ತೂ ಗಾಡಿಗಳು ರಿಟರ್ನ್ ಬರಲ್ಲ. ಅಲ್ಲ ಸರ್, ಆ ಥರ ಇಶ್ಯೂಸ್ ಇರಂಗಿದ್ರೆ ನೀವು ಕೂಡ ಆ ಥರ ಸೇಲ್ ಮಾಡಿಲ್ಲ, ತಗೊಳ್ಳೋದೇ ಇಲ್ಲ ಸರ್ ಆ ಥರ ವೆಹಿಕಲ್. ಅಲ್ಲ ಹೇಳ್ತಾ ಇರೋದು, ಅಕಸ್ಮಾತ್ ಆಗಿದ್ರೆ 7 days ಆಫರೇ ಕೊಡ್ತಾ ಇದ್ದೀರಾ. ನೀವು ಕೊಡ್ತಾ ಇದೀರ ಅಂದ್ರೆ ಕ್ವಾಲಿಟಿ ಆ ಥರ ಇರುತ್ತೆ. ನನ್ನ ಪ್ರಾಡಕ್ಟ್ ಮೇಲೆ ನನಗೆ ನಂಬಿಕೆ ಇದೆ. ಹಾಗಾಗಿ ನಾನು ಓಕೆ ನೀವು ತಗೊಳ್ಳಿ, ಯೂಸ್ ಮಾಡಿ, ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ತಂದ್ಕೊಡಿ ಅಂತ ಹೇಳ್ತೀವಿ ಹೊರತು ನಮ್ ಗಾಡಿ ಇಷ್ಟ ಇಲ್ಲ ಅಂತಲ್ಲ. ಓಕೆ, ಹೌದು, ರೀಸನ್ಸ್ ಇರುತ್ತೆ, ವೇರಿಯೇಷನ್ ರೀಸನ್ಸ್ ನಾವು ಹೇಳಿಕ್ಕಾಗಲ್ಲ. ಫ್ಯಾಮಿಲಿ ಡಿಸ್ಕಷನ್, ಕಲರ್, ಎನಿಥಿಂಗ್. ಓಕೆ, ಯಾವ್ಯಾವ ಕಾರ್ಸ್ಗಳು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನೀವು ಬಂದಿದ್ದೀರಾ ಇವಾಗ ಕಾರ್ 24 ಗರ್ಡಾ ಮಾಲ್. ಇದು ಕಾರ್ 24 ಫಸ್ಟ್ ಪ್ಯಾನ್ ಇಂಡಿಯಾ SUV ಸ್ಟೋರ್. ಇಲ್ಲಿ ನಿಮ್ಗೆ ಓನ್ಲಿ SUV ಕಾರ್ಸ್ ಅಷ್ಟೇ. SUV ಕಾರ್ಸ್ ಅಷ್ಟೇ. ನಮ್ಮ ಕಾರ್ 24 ಅಲ್ಲಿ ತುಂಬಾ ವೆಹಿಕಲ್ ಸಿಗತ್ತೆ ನಿಮ್ಗೆ. ಬಟ್ ಈ ಗರ್ಡಾ ಮಾಲಿಗೆ ಏನ್ ಬಂದಿದ್ರೆ ಅಲ್ಲಿ ಬರೀ SUV ಕಾರ್ಸ್. ಇಕೋ ಸ್ಪೋರ್ಟ್ ಬೇಕಾ, ಡಸ್ಟರ್ ಇದೆ, XUV 500 ಇದೆ. ಸೊ ಮೇಜರ್ ಬಂದ್ಬಿಟ್ಟು ಮಹೇಂದ್ರ ತಾರ್ ಇದೆ, ನಿಮ್ಗೆ ಸಾನೆಟ್ ಇದೆ, ಕಿಯಾ ಕ್ಯಾರೆನ್ಸ್ ಇದೆ, ಸೆಲ್ಟೋಸ್ ಇದೆ. ನಿಮ್ಗೆ ಯಾವ ವೆಹಿಕಲ್? ಇನ್ನ ನೆಕ್ಸಾನ್, ಪಂಚ್, ಟಾಟಾ ಹ್ಯಾರಿಯರ್ ಅಂಡ್ ಒನ್ ವೆಹಿಕಲ್ ಟಾಟಾ ಸಫಾರಿ ವಿತ್ ಡಾರ್ಕ್ ಎಡಿಷನ್. ಅನ್ಲಿಮಿಟೆಡ್ ಲೈಕ್ ಇಷ್ಟು ವೆಹಿಕಲ್ಸ್ ಇಲ್ಲಿ ಇದೆಯಾ? ನಿಮ್ಗೆ ತುಂಬಾ ಕಡೆ ಹೋಗಿ ನೋಡೋದಕ್ಕಿಂತ ಒಂದ್ ರೂಫಲ್ಲಿ ಬನ್ನಿ, ಯಾವ ವೆಹಿಕಲ್ ಇಷ್ಟ ಇದೆಯೋ ತಗೊಳ್ಳಿ. ಆಕ್ಚುಲಿ ಸರ್, ಕಾರ್ 24 ಯಾಕೆ ಬರಬೇಕು ಅನ್ನೋದಕ್ಕೆ ಅದು ಕೂಡ ಒಂದು ಪಾಯಿಂಟ್ ಸರ್. ಈಗ ಎಕ್ಸಾಂಪಲ್ ಯಾರೋ ಒಂದು ಲೋಕಲ್ ಡೀಲರ್ ಹತ್ರ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಅಲ್ಲಿ ಪೆಟ್ರೋಲ್ ಇರುತ್ತೆ, ಇವ್ರಿಗೆ ಡೀಸೆಲ್ ಬೇಕು, ಸಿಗಲ್ಲ. ಇಲ್ಲ ವೈಟ್ ಇರುತ್ತೆ, ಇವ್ರಿಗೆ ಬ್ಲಾಕ್ ಬೇಕು, ಸಿಗಲ್ಲ. ಬಟ್ ಕಾರ್ 24 ಅಲ್ಲಿ ಅವೈಲಬಿಲಿಟಿ ಇಸ್ ಮೇನ್ ರೀಸನ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಕೂಡ ನಿಮ್ಮ ಹತ್ರ ಅವೈಲಬಿಲಿಟಿ ಇದ್ದೇ ಇರುತ್ತೆ. ಅದು ವಿತ್ ಕಂಪ್ಲೀಟ್ ರಿಪೋರ್ಟ್ ಜೊತೆ. ಕಂಪ್ಲೀಟ್ ರಿಪೋರ್ಟ್ ನಿಮ್ಗೆ ಏನ್ ಬೇಕು. ಇಲ್ಲ ನಾನು ವೆಹಿಕಲ್, ಕೆಲವ್ರಿಗೆ ಅನ್ಸುತ್ತೆ ನನ್ಗೆ ಆ ರಿಪೋರ್ಟ್ ನಾನು ನಂಬಲ್ಲ, ನಾನು ವೆಹಿಕಲ್ ತಗೊಂಡು ಸರ್ವಿಸ್ ಸ್ಟೇಷನ್ ಚೆಕ್ ಮಾಡಿಸ್ಕೊಂಡು, ಖಂಡಿತ ತಗೊಂಡೋಗಿ. ಓಕೆ, ನಾವು ಡ್ರೈವರ್ನ ಹಾಕಿ ಕೊಡ್ತೇವೆ, ಅಪಾಯಿಂಟ್ಮೆಂಟ್ ತಗೊಳ್ಳಿ, ಡ್ರೈವರ್ನ ಕಳಿಸ್ತೇವೆ ಸರ್ವಿಸ್ ಸ್ಟೇಷನ್ಗೆ. ಕಂಪ್ಲೀಟ್ ಸ್ಯಾಟಿಸ್ಫಿಕೇಶನ್ ಆದ್ಮೇಲೆ ಗಾಡಿ ಡೆಲಿವರ್ ತಗೊಳ್ಳಿ. ಓಕೆ. ಮತ್ತೆ ಸರ್, ಈಗ ಇನ್ನೊಂದು ಮೈನ್ ಥಿಂಗ್ ಏನಪ್ಪಾ ಅಂದ್ರೆ, ಯಾರೇ ಕಾರ್ ತಗೋಬೇಕು ಅಂದ್ರೂ ಕೂಡ ಲೋನ್ ಬಗ್ಗೆ ಯೋಚನೆ ಮಾಡ್ತಾರೆ ಸರ್.
ಓಕೆ, ಈಗ ಲೋನ್ ಅಂತ ಬಂದರೆ ಸರ್, ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಲೋನ್ ಆಗುತ್ತಾ ಇಲ್ಲ ಏನಾದರೂ ಲಿಮಿಟೆಡ್ ಇದೆಯಾ ಸರ್? ಸೊ ನಾವು ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಲೋನ್ ಮಾಡಿ ಕೊಡ್ತೇವೆ. ಮೆಟ್ರೋ ಸಿಟಿ ಕಂಪ್ಲೀಟ್ ಆಗಿ ಕವರ್ ಆಗಿದೆ. ಎಸ್, ಕೆಲವೊಂದು ಸಿಟೀಸ್ ಕವರ್ ಮಾಡ್ತಾ ಇದ್ದೀವಿ. ಇಲ್ಲ ಬಟ್ ಈಗ ನೋಡಿ ಫಾರ್ ಎಕ್ಸಾಂಪಲ್ ಬೆಂಗಳೂರು, ಮೈಸೂರು, ಸೊ ಇದೇನಾಗಿದೆ ಅಲ್ಲಿ ಸರೌಂಡಿಂಗ್ ಅದೇ ಬೆಳಗಾಮಲ್ಲಿ ಲೋನ್ ಮಾಡ್ಕೊಡ್ತೀವಿ, ಹುಬ್ಳಿ ಮಾಡ್ಕೊಡ್ತೀವಿ. ಓಕೆ, ಕೆಲವೊಂದು ಸಿಟೀಸ್ನ ಏನು ಮಾಡ್ತೀವಿ ಸಿಟಿ ಸೆಂಟರ್, ಬಟ್ ಅಲ್ಲಿ ಏನಾಗುತ್ತೆ ನಾವು ಲೋನ್ ಮಾಡಿ ಕೊಡ್ತೇವೆ ಬೇರೆ ಸಿಟೀಸ್ಗೆಲ್ಲ. ಆದರೆ ಇಮಿಡಿಯೇಟ್ ಆಗಿ ನನಗೆ 4 ಅವರಲ್ಲೇ ಬೇಕು ಆ ಥರ ಸಿಗ್ಲಿಕ್ಕಿಲ್ಲ. ಸೊ ಟೈಮ್ ತೊಗೊಳುತ್ತೆ. ಬಟ್ ನಾವೇ ಲೋನ್ ಮಾಡ್ಕೊಂಡು 4 to 5 days ಕಸ್ಟಮರ್ ವೆಯ್ಟ್ ಮಾಡಬೇಕಾಗತ್ತೆ. ಖಂಡಿತವಾಗೂ ಲೋನ್ ಮಾಡ್ಕೊಡ್ತೀವಿ. ಓಕೆ, ಈಗ ಸರ್ ಅಪ್ಲಿಕೇಶನ್ ಎಲ್ಲ ಪ್ರೀ ಅಪ್ರೂವ್ಡ್ ಆಗಿದ್ರೆ? ಪ್ರೀ ಅಪ್ರೂವ್ಡ್ ಇತ್ತು ಅಂತಂದರೆ ಏನಾಗುತ್ತೆ, ಓಕೆ ಅದು ಏನಂದರೆ ಫಾರ್ ಎಕ್ಸಾಂಪಲ್ ನೀವು ಇದೇ ವೆಹಿಕಲ್ ಬುಕ್ ಮಾಡ್ಕೊಂಡಿದ್ದೀರಾ, ಬಂದಿದ್ದೀರಾ ಇವಾಗ. ಸೊ ಬಿಫೋರ್ ಬರ್ಲಿಕ್ಕಿಂತ ಮುಂಚೆನೇ ನಿಮ್ಮದು ಡಾಕ್ಯುಮೆಂಟ್ಸ್ ಪ್ಯಾನ್, ಆಧಾರ್, ನಿಮ್ಮದು ಸ್ಯಾಲ್ರಿ ಇದಿರ್ಬೋದು, ಡೀಟೇಲ್ಸ್ ಇರ್ಬೋದು, ಅಕೌಂಟ್ ಸ್ಟೇಟ್ಮೆಂಟ್ ಇರ್ಬೋದು, ಎಲ್ಲ ಅಪ್ರೂವ್ಡ್ ಮಾಡಿ ಪ್ರೀ ಅಪ್ರೂವ್ಡ್ ಲೋನ್ ಮಾಡ್ಕೊಂಡು ಒಂದು ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡು ನಮ್ಮ ಹತ್ರ ಬಂದ್ರಿ. ಗಾಡಿ ನೋಡ್ತಾ ಇದ್ದೀರಾ, ಈ ಗಾಡಿ ವೆಹಿಕಲ್ ಇಷ್ಟ ಆಯಿತು, ವೆಹಿಕಲ್ ಮೇಲೆ ಲೋನ್ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅದು ಸ್ಟಾರ್ಟ್ ಆಗ್ತದೆ. ನನಗೆ ಜಸ್ಟ್ 4 ಅವರ್ ಸಾಕು. ವೆಹಿಕಲ್ ಒನ್ಸ್ ನೀವು ಕನ್ಫರ್ಮ್ ಮಾಡಿದರೆ 4 ಅವರಲ್ಲಿ ನೀವು ಗಾಡಿ ಡೆಲಿವರ್ ತೊಗೊಂಡು ಮನೆಗೆ ಹೋಗ್ಬೋದು. 4 ಅವರ್ಸಲ್ಲಿ? ಎಸ್, ಯಾಕಂದರೆ ಅಷ್ಟು ಬೇಗ ನಿಮ್ಗೆ ಬೇಕು ಅಂದರೆ ಒಂದು ಸ್ಟೆಪ್ ನೀವು ಕಂಪ್ಲೀಟ್ ಮಾಡ್ಕೊಂಡು ನನ್ನ ಹತ್ರ ಬಂದಿರಬೇಕು. ಓಕೆ, ಅಂದರೆ ಇನಿಷಿಯಲ್ ಸ್ಟೇಜ್ನ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಏನೇನು ಡಾಕ್ಯುಮೆಂಟ್ಸ್ ಬೇಕು, ರಿಲೇಟೆಡ್ ನೆಕ್ಸ್ಟ್ ಏನಾಗುತ್ತೆ ಎಲ್ಲ ಕೂಡ ಅಪ್ಲೋಡ್ ಮಾಡಿ ಜಸ್ಟ್ ಒಂದು ವೆಹಿಕಲ್ ಕನ್ಫರ್ಮ್ ಮಾಡ್ತಿದ್ದಂಗೆ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತೀವಿ. ವಿದಿನ್ 4 ಅವರ್ಸಲ್ಲಿ ಗಾಡಿ ಡೆಲಿವರ್ ಕೊಡ್ತೀವಿ. ಓಕೆ, ಮತ್ತೆ ನಿಮ್ಮ ಹತ್ರ ಸರ್ ಕಾರ್ ತೊಗೊಂಡಿರ್ತಾರಲ್ಲ ತುಂಬ ಜನ ಕಸ್ಟಮರ್ಸು, ಕಾರ್ 24 ಬಗ್ಗೆ ಯಾವ ರೀತಿ ಫೀಡ್ಬ್ಯಾಕ್ ಕೊಡ್ತಾರೆ ಸರ್? ಮೈನ್ ಅವ್ರಿಗೆ ಬಂದ್ಬಿಟ್ಟು ಟೈಮಿಂಗ್, ಓಕೆ, ಆ್ಯಂಡ್ ಹ್ಯಾಸಲ್ ಫ್ರೀ ಪ್ರೊಸೆಸ್. ಇಲ್ಲಿ ಎಲ್ಲ ಪ್ರತಿಯೊಂದು ಫಿನಾನ್ಸ್ ಆಗಿದ ತಕ್ಷಣ ನಾನು ಅಷ್ಟು ಡಾಕ್ಯುಮೆಂಟ್ಸ್ ನಾನು ಪೇಪರ್ ರೆಡಿ ಮಾಡ್ಕೋಬೇಕಾ, ನನಗೆ ಅಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು, ಇಲ್ಲ ಏನಿರಲ್ಲ, ಎಲ್ಲ ಆನ್ಲೈನ್ ವೆರಿಫಿಕೇಶನ್ ಆಗುತ್ತೆ. ಆ್ಯಂಡ್ ಈವನ್ ಹೇಳ್ಬೋದು, ಈಗ ಯಾರಿಗಾರು ಅನ್ಸುತ್ತೆ ನಾನು ಲೋನ್ ಹಾಕಿದ್ದೀನಿ ಬೇರೆಯವ್ರ ಮನೆ ಹತ್ರ ಬಂದೆಲ್ಲ ಚೆಕ್ ಮಾಡ್ತಾರೆ ಅನ್ನೋ, ಇದು ಕೂಡ ನಿಮಗೆ ಕಾಂಟ್ಯಾಕ್ಟ್ಲೆಸ್ ವೆರಿಫಿಕೇಶನ್ ಮಾಡಬೇಕು. ಎಸ್, ಹೌದು ಸರ್. ನಾನು ಪೋಲೋ ತೊಗೊಂಡಾಗ ಲೋನ್ ಮಾಡಿಸಿದಾಗ ಕಂಪ್ನಿ ಹತ್ರ ಎಲ್ಲ ಬಂದ್ಬಿಡ್ರು ಸರ್ ವೆರಿಫಿಕೇಶನ್ಗೆ. ನೀವು ನೀವೇ ವೆರಿಫಿಕೇಶನ್ ನೀವೇ ಮಾಡಬೇಕು. ನೀವು ಕೊಟ್ಟಿರೋ ಅಡ್ರೆಸ್ನ ನಾವು ಗೂಗಲಲ್ಲಿ ಚೆಕ್ ಮಾಡ್ತೀವಿ. ಓಕೆ, ಅಷ್ಟೇ. ಅದು ತುಂಬ ಆ್ಯಸಲ್ ಫ್ರೀ ಪ್ರೊಸೆಸ್. ಏನಿಗೆ ಅದೇ ಅಲ್ವಾ ಸರ್ ಮೇನ್. ನಾನು ಗಾಡಿ ತೊಗೊಳ್ತಾ ಇದ್ದೀನಪ್ಪ, ಇದೇ ನೀವು ಎಲ್ರಿಗೂ ಗೊತ್ತಾಗ್ತಿದೆಯಾ ಇಲ್ಲ, ನೀವು ಏನು ಕಳಿಸ್ತೀರೋ ಅದೇ ಡಾಕ್ಯುಮೆಂಟ್ಸ್, ಪ್ರೈವಸಿ. ಎಸ್. ಓಕೆ, ಏನು ಗೊತ್ತಾ ಸರ್, ಎಷ್ಟೇ ಫ್ಯಾಮಿಲಿ ಕಾರ್ ತೋರಿಸ್ಲಿ, ಎಷ್ಟೇ SUV XUV ಏನೇ ಬರಲಿ, ಇನೋವಾಗಿರೋ ಫ್ಯಾನ್ ಬೇಸೇ ಡಿಫ್ರೆಂಟ್ ಅಂತ ಅನ್ಕೊಳ್ಳಿ. ಖಂಡಿತ ಯಾರೇ ಕೇಳಿ ನಂಗೆ ಇನೋವಾ ಬೇಕು ಅಂತ ಹೇಳ್ತಿರ್ತಾರೆ. ಎಲ್ಲೇ ಹೋದ್ರು ಕೂಡ ಸ್ಟಾಕ್ ಸಿಗಲ್ಲ ಸರ್. ಬಟ್ ನಿಮ್ಮ ಹತ್ರ ಏನು ಸರ್, ಒಂದು ಫುಲ್ ಇನೋವಾಗಳನ್ನೇ ನಿಲ್ಸಿದ್ರೆ, ಇನೋವಾ ಕ್ರಿಸ್ಟಾ, ಇನೋವಾ ಎಲ್ಲಾನು ಕೂಡ. ಸೊ ಮೇನ್ ಥಿಂಗ್ ಅದೇ ಹೇಳಿದಲ್ಲ ಸರ್, ನಿಮ್ಗೆ ಯಾವ ವೆಹಿಕಲ್ ಬೇಕು ಒನ್ ರೂಫಲ್ಲಿ ಕೊಡ್ತೀವಿ ಬನ್ನಿ ಅಂತ ಕರೆದಿದ್ದೆ ರೀಸನ್. ಇನೋವಾ ಕ್ರಿಸ್ಟಾ ನೀವು ಹೇಳಿದಾಗೆ ಬರೀ ಡ್ರೈವ್ ಮಾಡೋರು, ಬರೀ ಕುತ್ಕೊಂಡವ್ರಿಗೆ ಅಷ್ಟೇ ಕಂಫರ್ಟ್ ಇಲ್ಲ. ಹೌದು, ಡ್ರೈವ್ ಮಾಡೋರು ಕೂಡ ಆರಾಮ್ಸೆ ಕುತ್ಕೊಂಡು ಓಡಾಡು, ಎಷ್ಟೇ ಲಾಂಗ್ ಹೋಗಿ ಟಯರ್ಡ್ ಆಗಲ್ಲ. ಮೇಯ್ನಾಗಿ ಒಂಥರ ಹೆಂಗೆ ಅಂದರೆ ಆನ್ ರೋಡ್ ಫ್ಲೈಟ್ಸ್ ಇದೆಲ್ಲ. ನಾವು ಫಾರ್ಚುನರು ಎಲ್ಲ ವೆಹಿಕಲ್ಲು ಅಷ್ಟೇ. ಎಸ್, ಮೇನ್ ಥಿಂಗ್ ಇನ್ನೊಂದು ಡಿಮ್ಯಾಂಡ್ ಯಾವ ಥರ ಇದೆ ಮಾರ್ಕೆಟಲ್ಲಿ ಸಿಗ್ತಾ ಇರೋದಂತ ಸ್ವಲ್ಪ ಹೈ ಪ್ರೈಸು, ನಾನ್ ನೆಗೋಷಿಯೇಬಲ್. ಓಕೆ, ನಾನ್ ನೆಗೋಷಿಯೇಬಲ್, ಸ್ವಲ್ಪ ಹೈ ಪ್ರೈಸಸ್ ಇದ್ದೇ ಇದೆ. ಓಕೆ, ಏನು ಸರ್ ಡೀಟೇಲ್ ಇದು? ಸೊ K51 ರಿಜಿಸ್ಟರ್ಡ್ ವೆಹಿಕಲ್ ಇದು. K51 MP 2336 ಅಂತೇಳಿ ವೆಹಿಕಲ್ ನೀವು ನಂಬರ್ ನೋಡಿರ್ಬೋದು, ಫ್ಯಾನ್ಸಿ ಇದೆ. ಇದು 2020 ಮಾಡೆಲ್. ಓಕೆ, ಡೀಸೆಲ್ ಆಟೋಮೆಟಿಕ್. ಎಸ್, ಓಕೆ. ಆಟೋಮೆಟಿಕ್ ಅಂದರೆ ಈಗ ಕೆಲವರು ಓಕೆ, ಇವಾಗ ತುಂಬ ಜನ ಆಟೋಮೆಟಿಕ್ ಇಷ್ಟಪಡ್ತಾರೆ. ಏನಕ್ಕೆ ಅಂದರೆ ಅವ್ರಿಗೂ ಕೂಡ ಸ್ಟ್ರೆಸ್ ಇಲ್ದೇ ಇರೋ ಡ್ರೈವಿಂಗ್. ಸರ್ ವೆಹಿಕಲ್ ಕಂಪ್ಲೀಟ್ ಆಗಿ ನೀವು ಚೆಕ್ ಮಾಡ್ಕೋಬಹುದು. ಒಂದು ಏನಂದ್ರೆ ಚಿಕ್ಕ ಪುಟ್ಟ ಸ್ಕ್ರಾಚಸ್, ದಟ್ಸ್ ಕಾಮನ್. ಹೌದು, ಅದು ಬಿಟ್ಟು ಬೇರೆ ಏನು ಇರೋದಿಲ್ಲ. ಸೊ ಕಿಲೋಮೀಟರ್ ರನ್ ಆಗಿದೆ ಕೇವಲ 38,000. 38,000 ಕಿಲೋಮೀಟರ್ ಡ್ರಿವನ್ ಇನೋವಾ ಕ್ರಿಸ್ಟಾ. 21,16,000. 21,16,000. ಎಸ್, ಓಕೆ. 21,16,000 ರೂಪೀಸ್ ಈ ಗಾಡಿಗೆ ಪ್ರೈಸ್ ಇರುತ್ತೆ. ಅದು ಕೂಡ ನಾನ್ ನೆಗೋಷಿಯಬಲ್. ಯಾಕಂದರೆ ಮಾರ್ಕೆಟಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಕಾರ್ಗಳಿದು. ತುಂಬ ಜನ ಇನೋವಾ ಕ್ರಿಸ್ಟಾ ಏನಾದರೂ ಹುಡುಕ್ತಾರೆ, ಖಂಡಿತವಾಗಿ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಯಾಕಂದರೆ ಕಾರ್ ಅದೇ ಥರನೇ ಇರುತ್ತೆ. ಮತ್ತೆ ಇವ್ರ ಹತ್ರ ಅವೈಲಬಿಲಿಟಿ ತುಂಬಾನೇ ಇರುತ್ತೆ. ನಿಮ್ಗೆ ಯಾವ ಕಲರ್ ಬೇಕು, ಯಾವ ಮಾಡೆಲ್ ಬೇಕು. ಖಂಡಿತ ನನಗೆ ಆಟೋಮೆಟಿಕ್ ಬೇಡ, ನಾನು ಮ್ಯಾನುವಲ್ ನೋಡ್ತೀನಿ ಅನ್ನೋರಿಗೆ 3 ಆಪ್ಷನ್ ಇದೆ. ಇನ್ನು ನನ್ನ ಹತ್ರ ಮರೂನ್, ಗ್ರೇ ಆ್ಯಂಡ್ ವೈಟ್. ಕಂಪ್ಲೀಟ್ 3 ಮ್ಯಾನುವಲ್. ಓಕೆ, ಸೊ ಬನ್ನಿ. 17 ಮಾಡೆಲ್ ಬೇಕಾ, 18 ಮಾಡೆಲ್ ಬೇಕಾ, 18 ಮಾಡೆಲ್ ಇನ್ನೊಂದು 18 ಮಾಡೆಲ್ ಬೇಕಾ, ಯಾವ ವೆಹಿಕಲ್ ಬೇಕು ಮಾಡಿಕೊಡೋಣ. ಓಕೆ ಸರ್. ಎರ್ಟಿಗಾ ಬೇಕು ಸರ್, ಬ್ರೆಜಾ ಬೇಕು, ಎಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತೀರಾ. ಸೊ ಇವ್ರ ಹತ್ರ ನೋಡಿ ಎಷ್ಟಿದೆ ಅಂತ. ಇಲ್ಲೆಲ್ಲ ನಿಲ್ಸಿರೋದೆಲ್ಲ ನಿಮಗೆ ಕಾಣಿಸೋಂಥದ್ದು ಎಲ್ಲ ಗಾಡಿಗಳು ಕೂಡ ನಿಮಗೆ ಎರ್ಟಿಗಾ ಮತ್ತು ಬ್ರೆಜಾ ಗಾಡಿಗಳೇ. ನಿಮ್ಗೆ ಎಲ್ಲಾನು ನಾನು ಡೀಟೇಲ್ ಕೊಡ್ಕೊಂಡು ಹೋದ್ರೆ ಲಾಂಗ್ ಆಗುತ್ತೆ. ಒಂದೊಂದು ಗಾಡಿ ಮಾತ್ರ ನಾವು ಡೀಟೇಲ್ ತಿಳಿಸ್ಕೊಡೋಣ. ಏನು ಸರ್, ಕರೆಕ್ಟ್ ಅಲ್ವಾ? ಖಂಡಿತವಾಗಿ. ಅತ್ಯಾದ್ರೆ ಅಮೃತನ ವಿಷಯ ಅಂತಾರೆ. ಸೊ ಹಂಗೆ ವಿಡಿಯೋ ಲೆಂತ್ ಕೂಡ ಆಗೋದು ಬೇಡ. 2013 ಮಾಡೆಲ್ ಎರ್ಟಿಗಾ ZDI ಬಂದು ಅವಾಗ ಟಾಪ್ ಎಂಡ್ ಇದು 1,06,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಸಿಂಗಲ್ ಓನರ್. ನಿಮಗೆ ಡೇ 1 ಇಂದ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ವೆರಿ ವೆಲ್ ಮೇಂಟೈನ್. ನಿಮ್ಗೆ ಡ್ರೈವ್ ಮಾಡಿದಾಗ ಅನ್ಸುತ್ತೆ 1 ಲಕ್ಷ ಗಾಡಿ ಓಡೇ ಇಲ್ಲ,
ಅಷ್ಟು ಸ್ಮೂತ್ ಇದೆ ಹಾಗಾದ್ರೆ. ಚೆನ್ನಾಗಿದೆ, ಅಷ್ಟು ಸ್ಮೂತ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಖಂಡಿತವಾಗೂ 6 ಲಕ್ಷ ಇದೆ, 6,60,000 ಚೇಂಜ್ ಇದೆ ಪ್ರೈಸ್. ಬಟ್ ನಾನ್ ನೆಗೋಷಿಯೇಬಲ್, ಬಟ್ ವೆಲ್ ವರ್ತ್ ಅಂತೀರಾ? ಎಸ್. ಓಕೆ, 6,60,000 ಪ್ಲಸ್ ಅಂದರೆ 6,60,000 ಇದೆ ಕಾರ್ಗೆ. ಇದಕ್ಕೂ ಕೂಡ ನಿಮಗೆ ಲೋನ್ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗುತ್ತೆ. ಮಾರುತಿ ಸುಜುಕಿ ಬ್ರೆಜಾ ಒನ್ ಆಫ್ ಮೈ ಫೇವ್ರೇಟ್ ಕಾರ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಲುಕ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಕಾರ್ ಇದು. ಗಾಡಿ ಬಗ್ಗೆ ಡೀಟೇಲ್ ಕೂಡ ತಿಳ್ಕೊಳ್ಳೋಣ. K50 ರಿಜಿಸ್ಟರ್ಡ್ ವೆಹಿಕಲ್ ಇದು, ವಿತ್ ಅಲವೆಲ್ಸ್ ಎಲ್ಲನೂ ಕೂಡ ಬರುತ್ತೆ. ಸರ್ ಇದ್ರ ಬಗ್ಗೆ ಡೀಟೇಲ್ ಇದು. ಇದು ನೋಡಿ, ಮಾರುತಿ ಬ್ರಿಜಾ ಅಲ್ಲಿ ಇದು ಡ್ಯುಯಲ್ ಟೋನ್ ಪೆಟ್ರೋಲ್ ಆಟೋಮೆಟಿಕ್ ಇದು. ಓಕೆ, ಪೆಟ್ರೋಲ್ ಆಟೋಮೆಟಿಕ್ 2020 ಮಾಡೆಲ್. 2020 ಮಾಡೆಲ್ ಪೆಟ್ರೋಲ್ ಆಟೋಮೆಟಿಕ್. 9,80,000 ಚೇಂಜ್ ಆಗುತ್ತೆ. ಓಕೆ, ಓನರ್ ಎಷ್ಟು ಸರ್? ಫಸ್ಟ್ ಓನರ್. ಓಕೆ, ವೆಹಿಕಲ್ ಏನಿಂದ ಮೇಂಟೆನೆನ್ಸ್ ಆ ಥರ ಇರುತ್ತಲ್ಲ, ಸೊ ಫಸ್ಟ್ ಓನರ್. ಕಡಿಮೆ ಕಿಲೋಮೀಟರ್, ಒಂದು 38,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಚೆನ್ನಾಗಿದೆ, ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಬಂದು ಗಾಡಿ ನೋಡಿ. ಸೊ ಯಾವುದೇ ಆಗಲಿ ಏನಂದ್ರೆ ನೀವು ವಿಸಿಬಲ್ ಎಲ್ಲ, ನಿಮ್ಗೆ ಡೌಟ್ ಇದ್ರೆ ಹೇಗಿರುತ್ತೋ ಏನೋ ಅಂತೇಳಿ ಡೌಟ್ ತಲೆಯಲ್ಲಿ ಇಟ್ಕೊಬಿಡಿ, ಬನ್ನಿ ಗಾಡಿ ನೋಡಿ. ಓಕೆ, ಗಾಡಿ ಆದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ. ಓಕೆ, ನೋಡೋಣ ಸರ್. ನನ್ನ ಸಬ್ಸ್ಕ್ರೈಬರು ಖಂಡಿತವಾಗಿ ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಖಂಡಿತವಾಗಿ ನಿಮ್ಗೆ ಕಾಲ್ ಮಾಡ್ತಾರೆ. ಯಾಕಂದ್ರೆ ಯಾವುದೇ ಐ ಡಿಮ್ಯಾಂಡ್ ಇದೆ ಅದ್ರದ್ದು ಮಾತ್ರನೇ ನಾವು ಆರಿಸಿ ನಾವು ಅದನ್ನ ವಿಡಿಯೋ ಮಾಡ್ತಾ ಇದೀವಿ. ಸರ್ ನಿಮ್ಮ ಹೆಸರು ನಾನು ಸ್ಟಾರ್ಟಿಂಗ್ ಅಲ್ಲಿ ಕೇಳಿಲ್ಲ, ಇವಾಗ ಕೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಹೆಸರು ಸರ್? ನೋ ಪ್ರಾಬ್ಲಮ್, ನನ್ನ ಹೆಸರು ಪ್ರವೀಣ್ ಅಂತೇಳಿ. ಪ್ರವೀಣ್ ಅಂತ. ಓಕೆ, ನೋಡೋಣ ಸರ್. ನನ್ನ ಸಬ್ಸ್ಕ್ರೈಬರ್ ನಿಮ್ಗೆ ಕರೆ ಮಾಡ್ತಾರೆ, ಯಾವ ಕಾರ್ ಬೇಕು ಖಂಡಿತವಾಗಿ ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ. ಇಷ್ಟೊತ್ತು ನಿಮ್ಮ ಒಂದು ಅಮೂಲ್ಯವಾದ ಒಂದು ಸಮಯ ಕೊಟ್ಟು ಸರ್ ಎಲ್ಲ ಕಾರ್ ಬಗ್ಗೆ ಡೀಟೇಲ್ ತಿಳಿಸ್ಕೊಟ್ಟಿದ್ದೀರಾ. ನನ್ನ ಕಡೆಯಿಂದ, ನನ್ನ ಸಬ್ಸ್ಕ್ರೈಬ್ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್.